ಸಮಿತಿಯ ಸದಸ್ಯರು ಸಂಜೆ ಹೊತ್ತಿಗೆ ಒಟ್ಟು ಸೇರಿಸಿಕೊಂಡು ಬಹಳಷ್ಟು ಮುತುವರ್ಜಿಯಿಂದ ಆಸಕ್ತಿಯಿಂದ ಈ ತಿರುಗುವ ಕುರ್ಜಿಯನ್ನು ನಿರ್ಮಾಣ ಮಾಡ್ತಾರೆ. ಕಳೆದ 56 ವರ್ಷಗಳಿಂದ ಪ್ರಾಯಶಃ ನಮ್ಮ ಸಮಿತಿಯ ಹಿರಿಯ ಸದಸ್ಯರ ಒಂದು ಪ್ರೇರಣೆಯನ್ನು ನಾವು ಸ್ಮರಿಸಿಕೊಳ್ಳಬೇಕು. ಸುಮಾರು 50-55 ವರ್ಷಗಳ ಹಿಂದಿನ ಸಮಯಕ್ಕೆ ಒಂದು ತಿರುಗುವ ಕುರ್ಚಿಯನ್ನು ನಿರ್ಮಾಣ ಮಾಡಬೇಕು ಎನ್ನುವಂತಹ ಒಂದು ಆಲೋಚನೆ ಇಟ್ಟುಕೊಂಡು ಮಂಗಳಾದೇವಿ ಸೇವಾ ಸಮಿತಿಯ 56ನೇ ವರ್ಷದ ಈ ದೀಪೋತ್ಸವದ ಶುಭ ಸಂದರ್ಭದಲ್ಲಿ ಈ ಗುರ್ಜಿ ಯಾವ ರೀತಿ ವಿಶೇಷತೆ ಉಂಟಂತೇಳಿ ಈಗಾಗಲೇ ಅವರು ವಿವರಿಸಿದ್ದಾರೆ. ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಇಂತಹ ಒಂದು ತಿರುಗುವ ಗುರ್ಜಿ ಎಲ್ಲಿಯೂ ಇರಲಿಕ್ಕಿಲ್ಲ. ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ಇಡೀ ದೇಶದಲ್ಲಿ ಇಂತಹ ಒಂದು ತಿರುಗುವ ಗುರ್ಜಿ ಎಲ್ಲಿಯೂ ಇರಲಿಕ್ಕಿಲ್ಲ. ಭಾರತದ ಇತಿಹಾಸದಲ್ಲಿ ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕದ ಮಂಗಳೂರಿನಲ್ಲಿ ಗುರ್ಜಿ ಅಂದ್ರೆ ಇದು ದೀಪೋತ್ಸವದಲ್ಲಿ ಮಾಡುವಂತಹ ಒಂದು ತೇರಿನಂತಹ ಮಾಡುವಂತಹ ಒಂದು ರಥ. ಈ ರಥದ ವಿಶೇಷವೇನೆಂದ್ರೆ ಇದರಲ್ಲಿ ತರಕಾರಿ, ಹಣ್ಣು, ಹಂಪಲು ಇವುಗಳನ್ನೆಲ್ಲ ಹಾಕುವುದಲ್ಲದೆ ಅಡಿಕೆ, ಕಬ್ಬು ಹೀಗೆ ಎಲ್ಲಾ ರೀತಿಯ ದೋಸ, ಧಾನ್ಯ ಅಂತ ಒಂದು ಬಿಟ್ಟು ಮತ್ತೆ ಎಲ್ಲವನ್ನೂ ಹಾಕ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಇದು ಬಹುಶಃ ಭಾರತ ದೇಶದಲ್ಲಿ ಎಲ್ಲಿಯೂ ನೋಡಲು ಸಿಗದಿದ್ದಂತಹ ಒಂದು ವಿಶೇಷವಾದ ಗುರ್ಜಿ. ಈ ಗುರ್ಜಿಯಲ್ಲಿ ಒಂದು ವಿಶೇಷ ಏನಂದ್ರೆ ಇದರ ಮೇಲೆ ಕೆಂಪು ಹಾಗೂ ಬಿಳಿ ಬಣ್ಣದ ಪತಾಕೆಗಳಿವೆ. ಈ ಪತಾಕೆಯು ಯಾವಾಗಲೂ ತಿರುಗುತ್ತಾನೇ ಇರುತ್ತೆ. ಈ ತಿರುಗುವ ಗುರ್ಜಿಯು ಇರುವುದು ಮಂಗಳೂರಿನಲ್ಲಿ. ಈ ಮಂಗಳೂರು ಎಂಬ ಈ ಹೆಸರು ಬರಲಿಕ್ಕೆ ಕಾರಣ ಮಂಗಳಾದೇವಿ ದೇವಸ್ಥಾನ. ಈ ಮಂಗಳಾದೇವಿ ದೇವಸ್ಥಾನದ ಸರಹದ್ದಿನಲ್ಲಿ ಅಂದ್ರೆ ಎದುರುಗಡೆ ಈ ತಿರುಗುವ ಗುರ್ಜಿ ಇರುವುದು. ಮಾರಯ್ಯ ಬಾಬಾ ಬಕುದಾರ ಪ್ರಿಯ ಶ್ರೀನಿವಾಸರಾಯ
ಇರುಗಬಾರದು ಕೈಗೇರಿ ಹೋದ ಮಾಲಿಗೆ ಮರುಗಬಾರದು. ತಾಯಿಯ ಸೇವೆಗಾಗಿ ನಮ್ಮ ಸಮಿತಿಯ ಸದಸ್ಯರೇ ತಾವು ಇಲ್ಲಿ ಆಚೀಚೆ ಹೋಗುವಾಗ ನೋಡಿರಬಹುದು. ನಮ್ಮ ಸಮಿತಿಯ ಸದಸ್ಯರು ಸಂಜೆ ಹೊತ್ತಿಗೆ ಒಟ್ಟು ಸೇರಿಸಿಕೊಂಡು ಬಹಳಷ್ಟು ಮುತುವರ್ಜಿಯಿಂದ ಆಸಕ್ತಿಯಿಂದ ಈ ತಿರುಗುವ ಗುರ್ಜಿಯನ್ನು ನಿರ್ಮಾಣ ಮಾಡ್ತಾರೆ. ಅದೇ ರೀತಿ ಈ ಗುರ್ಜಿಯನ್ನು ನಿರ್ಮಾಣ ಮಾಡುವಂತಹ ಹಂತದಲ್ಲಿ ಬರುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂಬ ಹಂಬಲದಿಂದ ಕಳೆದ 56 ವರ್ಷಗಳಿಂದ ಪ್ರಾಯಶಃ ನಮ್ಮ ಸಮಿತಿಯ ಹಿರಿಯ ಸದಸ್ಯರ ಒಂದು ಪ್ರೇರಣೆಯನ್ನು ನಾವು ಸ್ಮರಿಸಿಕೊಳ್ಳಬೇಕು. ಅಂದಿನ ಸಮಯಕ್ಕೆ ಸುಮಾರು 50-55 ವರ್ಷಗಳ ಹಿಂದಿನ ಸಮಯಕ್ಕೆ ಒಂದು ತಿರುಗುವ ಗುರ್ಜಿಯನ್ನು ನಿರ್ಮಾಣ ಮಾಡಬೇಕು ಎನ್ನುವಂತಹ ಒಂದು ಆಲೋಚನೆಯನ್ನು ಇಟ್ಟುಕೊಂಡು ಇಂತಹ ಗುರ್ಜಿಯನ್ನು ನಿರ್ಮಾಣ ಮಾಡಿದ್ದಾರೆ. ಸಮಿತಿಯ ಹಿರಿಯರನ್ನು ಸ್ಮರಿಸಿಕೊಂಡು ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಬೇಕಾಗಿ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ದಿಲ್ರಾಜ್ ಆಳ್ವ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಂಗಳಾದೇವಿ ಸೇವಾ ಸಮಿತಿಯ 56ನೇ ವರ್ಷದ ಈ ದೀಪೋತ್ಸವದ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಆತ್ಮೀಯ ಗಣ್ಯರೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತೆಲ್ಲ ಭಗವದ್ ಭಕ್ತರೇ, ಇಂದಿನ ದೀಪೋತ್ಸವದಲ್ಲಿ ಮಂಗಳಾದೇವಿ ಸೇವಾ ಸಮಿತಿಯು ಈಗಾಗಲೇ ನಮ್ಮ ತಿಲಕ್ ಅವರು ಹೇಳಿದಾಗೆ ಈ ಗುರ್ಜಿ ಯಾವ ರೀತಿ ವಿಶೇಷತೆ ಉಂಟಂತೇಳಿ ಈಗಾಗಲೇ ಅವರು ವಿವರಿಸಿದ್ದಾರೆ. ನನ್ನ ಅನಿಸಿಕೆ ಏನಂತ ಹೇಳಿದರೆ, ಇಡೀ ದೇಶದಲ್ಲಿ ಇಂತಹ ಒಂದು ತಿರುಗುವ ಗುರ್ಜಿ ಎಲ್ಲಿಯೂ ಇರಲಿಕ್ಕಿಲ್ಲ. ಅಂತಹ ಒಂದು ವಿಶೇಷವಾಗಿ ನಮ್ಮ ಹಿರಿಯರು ಆಲೋಚನೆಗಳನ್ನು ಮಾಡಿ ಇವತ್ತೊಂದು 45 ವರ್ಷ ಇಂದಿಗಾಯಿತು.
56 ವರ್ಷ ನಮ್ಮ ಗುರ್ಜಿಗಾದ್ರೆ ಈ ತಿರುಗುವ ಗುರ್ಜಿಗೆ 45 ವರ್ಷ. ಆ ಒಂದು ಆಲೋಚನೆ ಒಂದು ಭಿನ್ನವಾಗಿರ್ಬೇಕಂತ ಹೇಳುವ ಒಂದು ಆಲೋಚನೆ ನಮ್ಮ ಹಿರಿಯರಲ್ಲಿ ಕೂಡ ಇತ್ತು. ಅದೇ ರೀತಿ ಸಮಿತಿಯ ಹಲವಾರು ಸೇವಾ ಚಟುವಟಿಕೆಗಳು, ಗಣೇಶ ಚತುರ್ಥಿಯ ದಿನದಂದು ನಡೆಯುವಂತಹ ವಿಜೃಂಭಣೆಯ ಗಣಪತಿಯ ಪೂಜೆ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಸೇವಾ ಕಾರ್ಯಗಳು, ಧಾರ್ಮಿಕವಾಗಿ ಎಲ್ಲ ಸೇವೆಗಳಿಗೆ ಮಂಗಳಾದೇವಿಯಲ್ಲಿ ದೇವಸ್ಥಾನದಲ್ಲಿ ನಡೆಯುವಂತಹ ದಸರಾ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಪ್ರತಿ ದಿನ ಶುಕ್ರವಾರ ನಡೆಯುವಂತಹ ಅನ್ನದಾನ ಸೇವೆಗೆ ನಮ್ಮ ಸಮಿತಿಯ ಸದಸ್ಯರೆಲ್ಲರ ಒಂದು ಭಾಗವಹಿಸುವ ಕೂಡ ಇವತ್ತು ನಾವು ಹೇಳಬೇಕಾಗ್ತದೆ. ಇವತ್ತು ನಮ್ಮ ಸಮಿತಿಯ ಎಲ್ಲ ಸದಸ್ಯರ ಒಂದು ಏನು ಪರಿಶ್ರಮ ಇದೆ, ಇವತ್ತು 56 ವರ್ಷ ಇವತ್ತು ನಾವು ಈ ಆಚರಣೆಯಲ್ಲಿ ನಾವಿದ್ದೇವೆ. ವಿಶೇಷವಾಗಿ ನಾವು ಪ್ರತಿ ವರ್ಷ ಕೂಡ ಒಂದು ನಮ್ಮದೇ ಸಮಿತಿಯ ಅಥವಾ ಮಂಗಳಾದೇವಿ ಪರಿಸರದ ಯಾರಾದರೂ ಒಂದು ಭಕ್ತರಲ್ಲಿ ನಾವು ಒಂದು ದೀಪೋತ್ಸವಕ್ಕೆ ನಾವು ಅತಿಥಿಗಳನ್ನು ಕರಿತೇವೆ. ಆದರೆ ಈ ವರ್ಷ ಅತಿಥಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ನಮ್ಮ ಸದಸ್ಯರ ಮನೆಯವರೇ ನಮ್ಮ ಇವತ್ತು ಈ ದೀಪೋತ್ಸವಕ್ಕೆ ಒಂದು ಸ್ವಾಗತವನ್ನು ಮಾಡಬೇಕು, ದೇವರ ಮುಂದೆ ಬರಬೇಕಂತ ಅವರೇ ಭಿನ್ನ ಮಾಡಿಕೊಂಡಾಗ ನಮಗೆ ಅತ್ಯಂತ ಸಂತೋಷವಾಯಿತು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಒಂದು ಅವಕಾಶ ದೇವರು ಕೊಡ್ತಾರೆ ಅಂತ ಹೇಳಲಿಕ್ಕೆ ಇದೊಂದು ನಿದರ್ಶನ. ಅದೇ ರೀತಿ ನಮ್ಮ ಇವತ್ತು ವೇದಿಕೆ ಮೇಲೆ ಇವತ್ತು ಸಮಾರಂಭದ ಉದ್ಘಾಟನೆ ಮಾಡಿರುವಂತಹ ಶ್ರೀಮತಿ ಶ್ರೀದೇವಿ ಮತ್ತು ಶ್ರೀ TC ನಾಯರ್ ಅವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರು TC ನಾಯರ್ ಅವರು ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಪಾಂಡೇಶ್ವರದಲ್ಲಿ ಸೇವೆಯನ್ನು ಮಾಡಿರುತ್ತಾರೆ. ನಮ್ಮ ಸೇವೆಯ ಅವಧಿಯಲ್ಲಿ ನಿಷ್ಠಾವಂತರಾಗಿ ತಮ್ಮ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಅದೇ ರೀತಿ ಪರಿಸರದಲ್ಲಿ ಸಮಾಜ ಸೇವೆಯಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಕುಟುಂಬ ಸಮೇತವಾಗಿ ಮಗಳು ಇವರೆಲ್ಲ ಸೇರಿಕೊಂಡು ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮೆಲ್ಲ ಸಮಿತಿಯ ಪರವಾಗಿ ಎಲ್ಲ ಸದಸ್ಯರ ಪರವಾಗಿ ತಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಬೆನ್ನೆಲುಬಾಗಿ ನಿಂತವರು ನಮ್ಮ ಮಂಗಳಾದೇವಿ ದೇವಸ್ಥಾನದ ಆಡಳಿತ ಮುಕ್ತರ ಆದಂತಹ ಅರುಣ್ ಐತಾಳ್ ಅವರು ತಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಅವರು ನಮ್ಮ ಬೆನ್ನೆಲುಬಾಗಿ ಇಲ್ಲಿ ನಮಗೆ ಸಹಕರಿಸ್ತಾರೆ. ಅವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ಇನ್ನೋರ್ವ ಮಂಗಳಾದೇವಿ ದೇವಸ್ಥಾನದ ಆಡಳಿತ ಮುಕ್ತಸ್ಥರಾಗಿರುವಂತಹ ಹರೀಶ್ ಐತಾಳ್ ಅವರಿದ್ದಾರೆ. ಅವರು ಕೂಡ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಕೂಡ ತಮ್ಮನ್ನು ತಾನು ತೊಡಗಿಸಿಕೊಳ್ತಾರೆ. ಅವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ಅವರಿದ್ದಾರೆ. ಅವರು ಕೂಡ ತಮ್ಮ ಎಲ್ಲ ಕಾರ್ಯಚಟುವಟಿಕೆಗಳು ಬಿಟ್ಟು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಸಮಿತಿಯ ಗುರ್ಜಿ ಹಾಕುವಂಥ ಸಂದರ್ಭದಲ್ಲಿ ಕೂಡ ತಮ್ಮ ಭಾಗವಹಿಸ್ತಾರೆ. ಅವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತ ವಹಿಸ್ತೇನೆ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರಾದಂತಹ ನಮ್ಮ ಟ್ರೆಜರರ್ ಆದಂತಹ ವಿಶ್ವನಾಥ್ ಅವರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಸೆಕ್ರೆಟರಿ ಆದಂತಹ ನಮ್ಮ ಪ್ರಕಾಶ್ ಅವರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸದಸ್ಯರು ಇವತ್ತಿಲ್ಲಿ ಭಾಗಿಯಾಗಿದ್ದೀರಿ. ಅದೇ ರೀತಿ ಒಂದು 10 ದಿವಸಗಳಿಂದ ಈ ಒಂದು ಗುರ್ಜಿಯ ಏನು ಕಾರ್ಯಕ್ರಮಗಳಿದೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ತಮಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ, ಸೇರಿರುವಂಥ ಎಲ್ಲ ಮಂಗಳಾದೇವಿ ಭಕ್ತರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಅದೇ ರೀತಿ ಶ್ರೀಮತಿ ಶ್ರೀದೇವಿ ಇವರಿಗೆ ಶ್ರೀಮತಿ ಸುಜಾತಾ ಆಳ್ವ ಇವರು ಶಾಲ್ ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಮಂಗಳಾದೇವಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದಂತಹ ಮಾತ್ರವಲ್ಲದೆ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ಅರುಣ್ ಎಂ ಐತಾಳ್ ಇವರನ್ನು ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದಂತಹ
ಶ್ರೀಯುತ ಅಶೋಕ್ ಕುಮಾರ್ ರವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂಗಳಾದೇವಿ ದೇವಸ್ಥಾನದ ಮುಕ್ತೇಸರಾದಂತಹ ಶ್ರೀಯುತ ಹರೀಶ ಮೈತಾಳ್ ಇವರನ್ನು ಶ್ರೀಯುತ ವಿಶ್ವನಾಥ್ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತ ಶ್ರೀಯುತ TC ನಾಯಕ್ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಂಗಳಾಂಬೆಯ ವರ್ಷದಿಂದ ಮಂಗಳಾಂಬೆಯ ಕೆಲಸವನ್ನು ಮಾಡಿದ ಸಾಧನೆಗೆ ಎಷ್ಟೋ ವರ್ಷದಿಂದ ನಾನು ಇವತ್ತಿನ ನನಗೆ ಕೈಯನ್ನು ಕೊಟ್ಟಿದ್ದಾರೆ. ನಾನು ಈಗ ರಿಟೈರ್ಡ್ ಆಗಿಯೇ ಸಾಧನೆಯನ್ನು 15 ವರ್ಷ ಆಯಿತು. ಆದರೆ ಮಂಗಳಾಂಬೆ ನನ್ನ ಇಷ್ಟವರೆಗೆ ಕೈ ತೆಗಿ ಎನ್ನು ಬಿಡಲಿಕ್ಕಿಲ್ಲ ಅಂತ. ಆದರೆ ಇವತ್ತಿನ ಈ ಸುಸಂಬಂಧದಲ್ಲಿ ನನ್ನ ಆತ್ಮೀಯರಾದ ಅಶೋಕ್ ಅವರು ಮತ್ತು ಅವರ ಎಲ್ಲ ಸಿಬ್ಬಂದಿಗಳು ನನ್ನನ್ನು ಇಂಥ ಒಂದು ಕಾರ್ಯಕ್ರಮಕ್ಕೆ ಕಳಿಸಿದ್ದಾರೆ. ಕಳಿಸ್ಕೊಂಡು ನಾನು ಏನು ಮಾತಾಡೋದನ್ನು ನನಗೇ ಗೊತ್ತಾಗೋದಿಲ್ಲ. ಎಲ್ಲ ಅವರೇ ಮಾತಾಡಿದ ನಂತರ ನಾನು ಅವರಿಗೆ ಮಾತಾಡಲಿಕ್ಕೆ ನನ್ನ ಹತ್ರ ಯಾವುದೂ ಇಲ್ಲ. ಹಾಗೆ ಅಶೋಕ್ ಅವರಿಗೆ ನಾನು ತುಂಬ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನನ್ನ ಅವರು ಈ ಮಾಡಿದಂಥ ಒಂದು ಕೆಲಸವನ್ನು ಆದರೆ ಮಂಗಳಾದೇವಿಯವರು ಎಲ್ಲವರಿಗೆ ಅವರ ಸನ್ಮಾನಗಳು ಉಂಟು ಮಾಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೇನೆ. ಇಂದು ನಮ್ಮ ಶ್ರೀ ಮಂಗಳಾದೇವಿ ದೇವಸ್ಥಾನದ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ತಿರುಗುವ ಗುರುಜಿಯ ದೀಪದ ಉದ್ಘಾಟನೆ ಮಾಡಿಸಿ ನಮಗೆ ಶುಭ ಹಾರೈಸಿದ್ದಾರೆ. ಅವರಿಗೆ ಶ್ರೀ ಮಂಗಳಾದೇವಿ ಸೇವಾ ಸಮಿತಿ ಹಾಗೂ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅವರ ಜೊತೆಗಿದ್ದು ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಅವರ ಎಲ್ಲ ಕೆಲಸಗಳಲ್ಲಿಯೂ ಸಹಕಾರ ನೀಡುತ್ತಿದ್ದಂತಹ ಶ್ರೀಮತಿ ಶ್ರೀದೇವಿ ಇವರಿಗೆ ಕೂಡ ಶ್ರೀ ಮಂಗಳಾದೇವಿ ಸೇವಾ ಸಮಿತಿ ಹಾಗೂ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಮಂಗಳಾದೇವಿ ದೇವಸ್ಥಾನದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ. ಇದಕ್ಕೆಲ್ಲಕ್ಕೂ ಮೂಲಭೂತ ಕಾರಣಕರ್ತರು ಅಂತ ಹೇಳಿದರೆ ದೇವಸ್ಥಾನದ ಆಡಳಿತ ಮುಕ್ತೇಸರರು, ಅನುವಂಶಿಕ ಮುಕ್ತೇಸರರು ಮಾತ್ರವಲ್ಲದೆ ಪ್ರಸ್ತುತ ಪ್ರಧಾನ ಅರ್ಚಕರು ಆಗಿರುವಂತಹ ಶ್ರೀಯುತ ಅರುಣ್ ಎಂ ಐತಾಳ್ರವರು. ನಮ್ಮ ಸಮಿತಿಗೆ ಏನಾದರೂ ಬೇಕು ಅಂತ ಅವರ ಹತ್ರ ಹೋದಾಗ ಬಹಳಷ್ಟು ಸ್ಫೂರ್ತಿದಾಯಕ ಮಾತುಗಳೊಂದಿಗೆ ನಮಗೆ ಸಹಕರಿಸಿರುವವರು ಶ್ರೀಯುತ ಅರುಣ್ ಎಂ ಐತಾಳ್. ಇವರಿಗೆ ಕೂಡ ಶ್ರೀ ಮಂಗಳಾದೇವಿ ಸೇವಾ ಸಮಿತಿ ಹಾಗೂ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಡಳಿತ ಮುಕ್ತೇಸರರು ಯಶಸ್ವಿ ಆಗಬೇಕು ಅಂತಾದರೆ ಅವರೊಟ್ಟಿಗಿರುವಂತಹ ಮುಕ್ತೇಸರರು ಕೂಡ ಅವರಿಗೆ ಸಂಪೂರ್ಣ ಸಹಕಾರ ನೀಡಬೇಕು, ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸಬೇಕು. ಅಂತಹದೇ ಕೆಲಸವನ್ನು ಮಾಡಿಕೊಂಡು ಬರುತ್ತಿರುವವರು ನಮ್ಮ ಪ್ರೀತಿಯ ಹರೀಶ್ ಐತಾಳ್ರವರು. ಇವರಿಗೆ ಕೂಡ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ದಿಲ್ರಾಜ್ ಆಳ್ವ ಇದ್ದಾರೆ, ಗೌರವಾಧ್ಯಕ್ಷರಾದಂತಹ ಅಶೋಕ್ ಕುಮಾರ್ ರವರಿದ್ದಾರೆ, ಕೋಶಾಧಿಕಾರಿಯಾದಂತಹ ಶ್ರೀಯುತ ವಿಶ್ವನಾಥ್, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಅಂತ ಶ್ರೀಯುತ ಪ್ರಕಾಶ್ ಇದ್ದಾರೆ. ಇವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಒಂದು ಯಶಸ್ವಿ ರೀತಿಯಲ್ಲಿ ನಮ್ಮ ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ಆಗಲಿ, ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಕಾರ್ಯಕ್ರಮ ಆಗಲಿ, ಅದೇ ರೀತಿ ಡಿಸೆಂಬರ್ 4ನೇ ತಾರೀಕು ಪ್ರತಿಷ್ಠಾ ಹುಣ್ಣಿಮೆ ಎಂದು ನಡೆಯುವಂತಹ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಆಗಲಿ ಅಥವಾ ಯಾವುದೇ ಸಾಮಾಜಿಕ ಕಾರ್ಯಕ್ರಮ ಆಗಲಿ ಅದಕ್ಕೆ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಸಂಪೂರ್ಣ ಸಹಕಾರ ನೀಡಿದವರು ನಮ್ಮ ಶ್ರೀ ಮಂಗಳಾದೇವಿ ದೇವಸ್ಥಾನದ ಪ್ರೀತಿಯ ಭಕ್ತಾಭಿಮಾನಿಗಳು, ನಮ್ಮ ಸಮಿತಿಯ ಸದಸ್ಯರು ಹಾಗೂ ಊರ ಹೊರ ಊರ ಎಲ್ಲ ಭಕ್ತಾಭಿಮಾನಿಗಳು. ಇವರೆಲ್ಲರಿಗೂ ಕೂಡ ಸಮಿತಿಯ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆರಂಭ ಆಗುವುದಕ್ಕಿಂತ ಮುಂಚೆ ನಮ್ಮೊಟ್ಟಿಗೆ ಭಜನಾ ಕಾರ್ಯಕ್ರಮದಲ್ಲಿ ಸಹಕರಿಸಿದವರು ಸರ್ವಶಕ್ತಿ ನೃತ್ಯ ಭಜನಾ ತಂಡ ಪಡೀಲ್ ಬಹಳಷ್ಟು ಮಕ್ಕಳನ್ನು ಸೇರಿಸಿಕೊಂಡು ಅತ್ಯುತ್ತಮ ರೀತಿಯಲ್ಲಿ ಕುಣಿತ ಭಜನೆಯನ್ನು ನೆರವೇರಿಸಿದ್ದಾರೆ. ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಸಮಿತಿಯ ಅಧ್ಯಕ್ಷರು ಇವರಿಗೆ ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ನಿಮಿಷಕ್ಕೆ ಈ ವೇದಿಕೆಯಲ್ಲಿ ಗೀತಾ ಮೆಲೋಡಿಸ್ ಆರ್ಕೆಸ್ಟ್ರಾ ಇವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯುತ್ತದೆ. ಶ್ರೀದೇವರ ಬಲಿ ಹೊರಟು ಕಟ್ಟೆ ಪೂಜೆಯ ಬಳಿಕ ಶ್ರೀದೇವರಿಗೆ ನಮ್ಮ ಗುರ್ಜಿಯಲ್ಲಿ ವೈಭವದ ಪೂಜಾ ಕಾರ್ಯಕ್ರಮ ನೆರವೇರಿಸಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೊನೆಯವರೆಗೆ ನಮ್ಮೊಂದಿಗಿದ್ದು ಸಾಕು. नमस्ते सर्व मंगल मांगल्ये शिवे सर्वार्थ साधके शरणे त्र्यंबके गौरी मंगलादेवी नमस्ते आदिपूजित आदिबंधित सकल ಸಂಕಷ್ಟ ನಿವಾರಕ ನಿರ್ವಿಘ್ನ ವಿಘ್ನೇಶ್ವರನ ಆಶೀರ್ವಾದ ಜೊತೆಗೆ ಕ್ಷೇತ್ರದ ಅಧಿದೇವತೆ ಸಕಲ ಭಕ್ತರನ್ನ ಹಾರೈಸುವ ತಾಯಿ ಶ್ರೀ ಮಂಗಲಾದೇವಿಯ ಪಾದಾರಗಳಿಗೆ ನಮಿಸುತ್ತಾ
ಸಂತೋಷವನ್ನ ತಿಳಿಸ್ತಾ ಅದೇ ರೀತಿ ನಾಳೆ ಅಂದ್ರೆ 14/11/2025 ಶುಕ್ರವಾರ ಸಂಜೆ 6 ಗಂಟೆಗೆ ಸರ್ಕಾರಿ ವಸ್ತುಗಳನ್ನು ಗುರುಜಿ ಬಳಿ ಬಹಿರಂಗವಾಗಿ ಏನು ಮಾಡಲಾಗುತ್ತೆ ನಾವೆಲ್ಲರೂ ಕೂಡ ಆಗಮಿಸಿ ಅದೇ ರೀತಿ ದಿನಾಂಕ 4/12/2025 ಗುರುವಾರ ಸಂಜೆ 7 ಗಂಟೆಗೆ ಜರುಗಲಿರುವ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ 3/11/2025 ಹೊರಗಾಗಿ 100 ರೂಪಾಯಿಯನ್ನು ಪಾವತಿಸಿ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಸಂಗೀತ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ಳುತ್ತಾ ಸರ್ವೇ ಜನ ಸುಖಲಭವಂತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ